ಚಮನ ಚಮನ ಜನವರಿ 28, 2025ರಂದು ಉತ್ತರಾಖಂಡದಲ್ಲಿ 38ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಯಾರು ಉದ್ಘಾಟಿಸಿದರು? ಇದಕ್ಕೆ ಸರಿಯಾದ ಉತ್ತರ ನರೇಂದ್ರ ಮೋದಿ. ಪ್ರಧಾನಿ ಮೋದಿಯವರು ಉತ್ತರಾಖಂಡದ ರಾಜಧಾನಿಯಾಗಿರುವ ಡೆಹ್ರಾಡೂನ್ನ ಮಹಾರಾಣಾ ಪ್ರತಾಪ್ ಕ್ರೀಡಾಂಗಣದಲ್ಲಿ 38ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಇದನ್ನು ಉತ್ತರಾಖಂಡದ 8 ಜಿಲ್ಲೆಗಳ 11 ನಗರಗಳಲ್ಲಿ 28 ಜನವರಿಯಿಂದ ಫೆಬ್ರವರಿ 14ರವರೆಗೆ ಆಯೋಜಿಸಲಾಗುವುದು. ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ 36 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶ ಭಾಗವಹಿಸಲಿವೆ. ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಯೋಗ ಮತ್ತು ಮಲ್ಲಖಂಬವನ್ನು ಮೊದಲ ಬಾರಿಗೆ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಸೇರಿಸಲಾಗಿದೆ. ಈ ವರ್ಷದ ರಾಷ್ಟ್ರೀಯ ಕ್ರೀಡಾಕೂಟದ ಥೀಮ್ ಗ್ರೀನ್ ಗೇಮ್ಸ್. ಧ್ಯೇಯವಾಕ್ಯ ನಿರ್ಣಯದಿಂದ ಉತ್ತುಂಗಕ್ಕೆ. ಎರಡನೇ ಪ್ರಶ್ನೆ, ಯಾವ ದೇಶದಲ್ಲಿ ಮೊದಲ ಬಾರಿಗೆ ಪಶ್ಮಿನಾ ಹಬ್ಬವನ್ನು ಆಯೋಜಿಸಲಾಗಿದೆ? ಬೇಗ ಬೇಗ ಈ ಉತ್ತರಕ್ಕೆ ಸರಿಯಾದ ಉತ್ತರವನ್ನು ನೋಡ್ತಾ ಇದ್ದೀರಾ. ಭಾರತ ದೇಶದ ನೆರೆಯ ದೇಶವಾಗಿರುವಂಥ ನೇಪಾಳದ ಕಲ್ಮಠುವಿನಲ್ಲಿ ಆಚರಣೆ ಮಾಡಲಾಗುತ್ತದೆ. ಸರಿಯಾದ ಉತ್ತರ ಎ. ಪ್ರಮುಖವಾಗಿರುವಂಥ ಅಂಶಗಳನ್ನು ಇಲ್ಲಿ ನೀಡಲಾಗಿದೆ. ಜನವರಿ 2025ರಲ್ಲಿ ನೇಪಾಳದ ರಾಜಧಾನಿಯಲ್ಲಿ ಮೊದಲ ಬಾರಿಗೆ ಈ ಉತ್ಸವವನ್ನು ಆಯೋಜಿಸಲಾಗಿದೆ ಎನ್ನುವಂಥದ್ದು ಪ್ರಮುಖವಾಗಿರುವಂಥ ಮಾಹಿತಿಯಾಗಿದೆ. ನೇಪಾಳಕ್ಕೆ ಸಂಬಂಧಪಟ್ಟಂತೆ ಪ್ರಕಾಶ್ ಮಾನ್ ಸಿಂಗ್ ರಾವತ್ ಅವರು ಯಾವ ದೇಶದ ಹೊಸ ಮುಖ್ಯ ನ್ಯಾಯಾಧೀಶರಾಗಿ ನೇಮಕಗೊಂಡರು? ನೇಪಾಳ ದೇಶ. ನೇಪಾಳ ಮತ್ತು ಗಡಿ ರಾಜ್ಯಗಳಲ್ಲಿ ಮಿತ್ರವನ್ನ ಸ್ಥಾಪಿಸಲು ಯಾವ ರಾಜ್ಯ ಘೋಷಿಸಿದೆ? ಉತ್ತರ ಪ್ರದೇಶ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಯಾವ ದೇಶದಿಂದ ತಯಾರಿಸಿದ ಮುನ್ನಾಲ್ ಉಪಗ್ರಹವನ್ನು ಉಡಾವಣೆ ಮಾಡಲು MOUಗೆ ಸಹಿ ಹಾಕಿದೆ? ನೇಪಾಳ. ನೇಪಾಳದ ನೂತನ ಪ್ರಧಾನಿ KP ಶರ್ಮಾ ಒಲಿ ಯಾವ ದೇಶದ ಪರ್ವತಾರೋಹಿ ಪೂರ್ಣಿಮಾ ಶ್ರೇಷ್ಠ ಒಂದು ಋತುವಿನಲ್ಲಿ 3 ಬಾರಿ ಮೌಂಟ್ ಎವರೆಸ್ಟ್ ಅನ್ನು ಏರುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ? ನೇಪಾಳ. ಯಾವ ದೇಶದ ಪರ್ವತಾರೋಹಿ ಕಾಮಿ ರೇಟಾ ಶೆರ್ಪಾ ಅವರು 29ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಅನ್ನು ವಶಪಡಿಸಿಕೊಳ್ಳುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ? ನೇಪಾಳ. ಯಾವ ದೇಶದಲ್ಲಿ ಜನಸಂಖ್ಯೆಯ ಬೆಳವಣಿಗೆ ದರದಲ್ಲಿ ಐತಿಹಾಸಿಕ ಕುಸಿತ ಕಂಡುಬಂದಿದೆ? ನೇಪಾಳ. ಯಾವ ದೇಶವು ರೇನ್ಬೋ ಪ್ರವಾಸೋದ್ಯಮ ಸಮ್ಮೇಳನವನ್ನು ಆಯೋಜಿಸಿದೆ? ನೇಪಾಳ. ಯಾವ ದೇಶದ ಕ್ರಿಕೆಟಿಗ ದೀಪೇಂದ್ರ ಸಿಂಗ್ ಐರಿ 1 ಓವರ್ನಲ್ಲಿ 6 ಸಿಕ್ಸ್ ಬಾರಿಸಿ ದಾಖಲೆ ಮಾಡಿದ್ದಾರೆ? ನೇಪಾಳ. ಹಾಗೆ ಮೂರನೇ ಪ್ರಶ್ನೆ, ಸಂಬಾರ್ ಮಹೋತ್ಸವ 2025 ಅನ್ನು ಎಲ್ಲಿ ಆಯೋಜಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ. ರಾಜಸ್ಥಾನ ರಾಜ್ಯ ದರ್ಶನ ಮಾಡ್ಕೊಳ್ಳೋಣ. ರಾಜಧಾನಿ ಜೈಪುರ. ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಬಿಜೆಪಿಯವರು. ರಾಜ್ಯಪಾಲ ಹರಿಭಾವು
ಬಾಗ್ಡೆ. ಮುಖ್ಯ ನ್ಯಾಯಮೂರ್ತಿ ಮನೀಂದ್ರ ಮೋಹನ್ ಶ್ರೀವಾಸ್ತವ. ಸ್ಥಾಪನೆ ನವೆಂಬರ್ 1, 1956 ರಾಜಸ್ಥಾನ ಸ್ಥಾಪನೆ ಆಯಿತು. ಲೋಕಸಭೆ ಸ್ಥಾನ 25, ರಾಜ್ಯಸಭೆ ಸ್ಥಾನ 10, ಅಸೆಂಬ್ಲಿ 200. ರಾಜಸ್ಥಾನದ ರಾಜ್ಯ ಪ್ರಾಣಿ ಚಿಂಕಾರ್, ರಾಜ್ಯ ಪಕ್ಷಿ ಗೋದಾವನ್, ರಾಜ್ಯ ಮರ ಕೆಜುಡಿ, ರಾಜ್ಯ ಜಾನಪದ ನೃತ್ಯ ಗೋಮರ್, ರಾಜ್ಯ ಹೂವು ರೋಹಿರಾ ಹೂಗಳು. ನೆರೆಯ ರಾಜ್ಯಗಳು 5 ಇದ್ದವು: ಮಧ್ಯಪ್ರದೇಶ, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಗುಜರಾತ್ ಅನ್ನು ಗಡಿ ಹಂಚಿಕೊಂಡಿರುವಂಥ ರಾಜ್ಯಗಳು. ಜಾನಪದ ನೃತ್ಯಗಳು ಗೇರ್, ಕಲ್ಬೆಲಿಯಾ, ಸ್ನ್ಯಾಪರ್ ನೃತ್ಯ ಅದು, ತೆರಾತಾಲಿ. ಹಬ್ಬಗಳು ಬಂಡಿ ಉತ್ಸವ, ಗಂಗೋರ್ ಹಬ್ಬ. ಆಮೇಲೆ ರಾಷ್ಟ್ರೀಯ ಉದ್ಯಾನಗಳು ಯಾವಪ್ಪ ಅಂದ್ರೆ ಮುಕುಂದ್ರ ಹಿಲ್ಸ್ ರಾಷ್ಟ್ರೀಯ ಉದ್ಯಾನವನ, ಆಮೇಲೆ ಗಾನ ಪಕ್ಷಿಧಾಮ, ರಣತಂಬೂರು ರಾಷ್ಟ್ರೀಯ ಉದ್ಯಾನವನ, ಸರಿಸ್ಕಾ. ಯಾವ ದೇಶವು ಅಧಿಕೃತವಾಗಿ ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ರಿಮೋಟ್ಲಿ ಪೈಲಟೆಡ್ ಏರ್ಕ್ರಾಫ್ಟ್ ಸಿಸ್ಟಮ್ ಅಥವಾ ಯೂರೋಡ್ರೋನ್ ಪ್ರೋಗ್ರಾಂಗೆ ಸೇರಿದೆ? ಇದಕ್ಕೆ ಸರಿಯಾದ ಉತ್ತರ ಸಿ, ಇಂಡಿಯಾ ಅಂದರೆ ಭಾರತ. ಭಾರತವು ಜನವರಿ 2025ರಲ್ಲಿ ಮಧ್ಯಮ ಎತ್ತರದ ದೀರ್ಘ ಸಹಿಷ್ಣುತೆ ದೂರದ ಪೈಲಟ್ ಏರ್ಕ್ರಾಫ್ಟ್ ಸಿಸ್ಟಮ್ ಅಥವಾ ಯೂರೋಡ್ರೋನ್ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಸೇರಿದೆ. ಯೂರೋಡ್ರೋನ್ ಜರ್ಮನಿ, ಫ್ರಾನ್ಸ್, ಇಟಲಿ ಮತ್ತು ಸ್ಪೇನ್ನ ಉಪಕ್ರಮವಾಗಿದೆ. ಜನವರಿ 2025ರಲ್ಲಿ ಕೈಮಗ್ಗ ಸಮ್ಮೇಳನ ಮಂಥನ್ ಅನ್ನು ಯಾವ ಕೇಂದ್ರ ಸಚಿವರು ಉದ್ಘಾಟಿಸಿದ್ದಾರೆ? ಗಿರಿರಾಜ್ ಸಿಂಗ್. ಆಸ್ಟ್ರೇಲಿಯನ್ ಓಪನ್ 2025ರ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಜನಿಕಾ ಪಾಪಿ. ಪ್ರಸ್ತುತ ವ್ಯವಹಾರಗಳ ಮೂಲಕ ಯಾವ ಕೇಂದ್ರ ಸಚಿವರು ಯುದ್ಧಭೂಮಿ ಕಣ್ಗಾವಲು ವ್ಯವಸ್ಥೆ ಸಂಜಯ್ ಅನ್ನು ಅನಾವರಣಗೊಳಿಸಿದ್ದಾರೆ? ರಾಜನಾಥ್ ಸಿಂಗ್. 2025ರ ಆಸ್ಕಾರ್ನಲ್ಲಿ ಯಾವ ಭಾರತೀಯ ಕಿರುಚಿತ್ರವು ಅತ್ಯುತ್ತಮ ಕಿರುಚಿತ್ರ ಲೈವ್ ಆ್ಯಕ್ಷನ್ಗೆ ನಾಮನಿರ್ದೇಶನಗೊಂಡಿದೆ? ಅನುಜಾ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ 2025ರ ಸಂದರ್ಭದಲ್ಲಿ ಯಾವ ರಾಜ್ಯ ಮಹಿಳಾ ಮತ್ತು ಕಿಶೋರಿ ಸನ್ಮಾನ್ ಯೋಜನೆಗಾಗಿ ಸನ್ಮಾನ್ ಸಂಜೀವನಿ ಅಪ್ಲಿಕೇಶನ್ ಪ್ರಾರಂಭಿಸಿದೆ? ಹರಿಯಾಣ ರಾಜ್ಯ. 2025ರ ಜನವರಿಯಲ್ಲಿ ವರ್ಲ್ಡ್ ಪಿಕಲ್ ಬಾಲ್ ಲೀಗ್ನ ಮೊದಲ ಆವೃತ್ತಿಯನ್ನು ಎಲ್ಲಿ ಆಯೋಜಿಸಲಾಗಿದೆ? ಮುಂಬೈ. ಜನವರಿ 2025ರಲ್ಲಿ ವಿಶ್ವದ 31ನೇ ಆರ್ದ್ರಭೂಮಿ ನಗರಗಳ ಪಟ್ಟಿಯಲ್ಲಿ ಭಾರತದ ಯಾವ ನಗರಗಳನ್ನು ಸೇರಿಸಲಾಗಿದೆ? ಅಂದರೆ ಸ್ವಚ್ಛತೆ ನಗರಗಳು ಯಾವಪ್ಪ ಅಂತಂದ್ರೆ ಉದಯಪುರ ಮತ್ತು ಇಂದೋರ್. ಜನವರಿ 29, 2025ರಂದು ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಾವ ಬಾಹ್ಯಾಕಾಶ ಸಂಸ್ಥೆಯು 100ನೇ ಉಡಾವಣೆ ನಡೆಯಲಿದೆ? ಇಸ್ರೋ. ಉತ್ತರ ಪ್ರದೇಶದ ಯಾವ ನಗರದಲ್ಲಿ ಭಾರತದ ಒಳನಾಡಿನ ಜಲಮಾರ್ಗಗಳ ಪ್ರಾಧಿಕಾರ ತನ್ನ ಹೊಸ ಪ್ರಾದೇಶಿಕ ಕಚೇರಿಯನ್ನು ಜನವರಿಯಲ್ಲಿ ಸ್ಥಾಪಿಸಿದೆ? ವಾರಣಾಸಿ. ಭಾರತೀಯ ಎಎಕ್ಸ್ಎ ಲೈಫ್ ಇನ್ಶೂರೆನ್ಸ್ನ ಅಧ್ಯಕ್ಷರು ಯಾರು? ಅಖಿಲ್ ಗುಪ್ತಾ. ಜಿತೇಂದ್ರ ಪಾಲ್ ಸಿಂಗ್ ಯಾವ ದೇಶಕ್ಕೆ ಭಾರತದ ಹೊಸ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ? ಇಸ್ರೇಲ. ಯಾವ ದೇಶದ ಅಧ್ಯಕ್ಷರು ಶಾನ್ ಖುರಾನ್ ಅವರನ್ನು ರಹಸ್ಯ ಸೇವೆಯ ನಿರ್ದೇಶಕರಾಗಿ ನೇಮಿಸಿದ್ದಾರೆ? ಅಮೆರಿಕ. ರಾಷ್ಟ್ರೀಯ ಭೌಗೋಳಿಕ ದಿನ 2025 ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾಗಿ ಉತ್ತರ ಜನವರಿ 27. ಇದರ ಥೀಮ್ ಏನಪ್ಪ ಅಂತಂದ್ರೆ ಸಂರಕ್ಷಣೆ ಮತ್ತು ಸುಸ್ಥಿರಗೆ ಬೆಂಬಲ. ಮೊದಲ ಮಹಿಳಾ ಹಾಕಿ ಇಂಡಿಯಾ ಲೀಗ್ 2025ರ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಒಡಿಶಾ ವಾರಿಯರ್ಸ್. ಅಂತಾರಾಷ್ಟ್ರೀಯ
ಕಸ್ಟಮ್ ದಿನ 2025 ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಜನವರಿ 26ರಂದು. ಇದರ ಥೀಮ್ ಏನಪ್ಪ ಅಂದ್ರೆ ಕಸ್ಟಮ್ ದಕ್ಷತೆ, ಭದ್ರತೆ ಮತ್ತು ಸಮೃದ್ಧಿಗೆ ತನ್ನ ಬದ್ಧತೆಯನ್ನು ತಲುಪಿಸುತ್ತದೆ. ಬ್ಯಾಂಕ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಅದನ್ನು MD ಮತ್ತು CEO ಆಗಿ ಯಾರು ನೇಮಕಗೊಂಡಿದ್ದಾರೆ? ಯಾರಂದರೆ ರಾಕೇಶ್ ಶರ್ಮಾ ಅವರು